ಇಲ್ಲಿ 3 ಜನ ಇದ್ದಾರೆ, ಒಂದೊಂದು ಡಿಫ್ರೆಂಟ್ ಸೈಜ್. ಓದದ್ ನೋಡ. ಆಮೇಲೆ ಇಬ್ರು ಜಗಳ ಆಡ್ಕೊಂಡ್ ಗೊತ್ತಿದ್ರಿ. ಸಕ್ಕತ್ತಾಗಿದೆ. ನಮ್ಮಮ್ಮ ಒಬ್ಬಟ್ಟು ಚೆನ್ನಾಗಿ ಮಾಡ್ತಾರೆ ಹೇಳಿ. ಎಸ್, ಫೈನಲಿ ಇನ್ ಸ್ಯಾರಿ. ಗುಡ್ ಮಾರ್ನಿಂಗ್. ಏನಕ್ಕ ಸ್ಪೆಷಲ್ ಇವತ್ತು? ನನ್ನ ತಮ್ಮಗೆ ಸೆಕೆಂಡ್ PUC ರಿಸಲ್ಟ್ಸ್ ಬಂತು. ಹೋಗೋಣ. ಏನಾಯ್ತು? ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ದೇವರಾಣೆಗಳು ಸುಮ್ಮನೆ ಹೋಗ್ಲು ಇಲ್ಲ, ಫಂಕ್ಷನ್ ಇದ್ದಾಗ ಹಿಂಗೆ ಇರುತ್ತೆ. ಫೈನಲ್ ಏನ್ ಗೊತ್ತಾ? ಹೆಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ನೀವು ಆಬ್ವಿಯಸ್ಲಿ ತಮ್ಮನೆಲ್ಲ ನೋಡಿರ್ತೀರಾ. ಇಟ್ಸ್ ಯುಗಾದಿ. ಸೊ ಐ ವಿಶ್ ಎವ್ರಿಬಡಿ ಔಟ್ ದೇರ್ ಹ್ಯಾಪಿ ಯುಗಾದಿ. ಆ್ಯಂಡ್ ನೀವು ಅಂದ್ಕೊಂಡಿರೋ ವಿಶಸ್ ಎಲ್ಲ ಫುಲ್ಫಿಲ್ ಆಗಲಿ ಅಂತ ನಾನು ಆ ದೇವ್ರನ್ನ ಪ್ರೇ ಮಾಡ್ಕೊತೀನಿ. ಆ್ಯಂಡ್ ಫಾರ್ ಆಲ್ ಮೈ ಲವ್ಲಿ ಆಡಿಯನ್ಸ್ ಆರ್ ದಟ್ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹೇಗೆ ನಡೆಯುತ್ತೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ, ಬಿಕಾಸ್ ಇದು ಫಸ್ಟ್ ಯುಗಾದಿ ಅಂತ. ನಮ್ಮ ಮನೆ ಹೊಸ ಮನೆಯಲ್ಲಿ ಫಸ್ಟ್ ಯುಗಾದಿ. ಸೊ ನಾವೆಲ್ಲ ವೇರ್ ವೆರಿ ಮಚ್ ಪ್ರಿಟಿ ಕೀನ್ ಎಕ್ಸೈಟೆಡ್ ಹೇಗಾಗುತ್ತೆ ಅಂತ ಎಲ್ಲ. ಸೊ ನಮ್ಮ ಕಡೆ ಯುಗಾದಿ ದಸರಾ ಗ್ರ್ಯಾಂಡಾಗಿ ಮಾಡ್ತೀರ, ಅಂದರೆ ಹೊಸ ಮನೆ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗೇ ಇರುತ್ತೆ ಯುಗಾದಿ ಎಲ್ಲ. ಲೈಕ್ ತಿನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಇವತ್ತು ನಾಳೆನೂ ಮಾಡ್ತೀವಿ. ಅದೇನೋ ಹೊಸದಡಕ್ಕೂ ಅಂತ ಮಾಡ್ತಾರಲ್ಲ, ದಟ್ ವಿಲ್ ಬಿ ಅಬೌಟ್ ನಾನ್ ವೆಜ್, ದಿಸ್ ವಿಲ್ ಬಿ ಅಬೌಟ್ ವೆಜ್. ಓಕೆ, ನಾನು ಸ್ವಲ್ಪ ನಾನ್ ವೆಜ್ ಜಾಸ್ತಿ ಅಂತ ನಾನು ಹೇಳಿದ್ನಲ್ಲ. ಸೊ ಐ ಎಂಜಾಯ್ ಬೋತ್ ಆಬ್ವಿಯಸ್ಲಿ. ಸೊ ಇವಾಗ ಸದ್ಯಕ್ಕೆ ನಾನು ರೆಡಿ ಆಗಿಲ್ಲ. ಐ ಮೀನ್ ಆಬ್ವಿಯಸ್ಲಿ ಇವಾಗ ಎಣ್ಣೆ ಇಟ್ಕೊಂಡು ಬೆಳಿಗ್ಗೆ ಅಲ್ವಾ, ಸೊ ಎಣ್ಣೆ ಇಟ್ಕೊಂಡು ಕ್ಯಾಸ್ಟರ್ ಆಯಿಲ್, ಐ ಮೀನ್ ಹರಳೆ ಎಣ್ಣೆ ಅಂತಾರಲ್ಲ, ಅದನ್ನ ಇಟ್ಕೊಳ್ಬೇಕಂತ ಮಮ್ಮಿ ಹೇಳಿದರು. ನನಗೂ ಅಷ್ಟು ಐಡಿಯಾ ಇಲ್ಲ. ಇವಾಗ ಅದನ್ನ ಇಟ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ತೀನಿ. ಸದ್ಯಕ್ಕೆ ಮನೇಲೆಲ್ಲ ಪೂಜೆ ಮಾಡಿ ಅಡುಗೆ ಮಾಡ್ತಿದ್ದಾರೆ ಲೇಡೀಸ್ ಔಟ್ ದರ್. ಲೈಕ್ ನಮ್ಮ ಮಮ್ಮಿ ಅವ್ರ ಫ್ಯಾಮಿಲಿ ಬಂದಿದ್ದಾರೆ, ಹೊಸ ಮನೆ ಅಲ್ವಾ, ಸೊ ನಾವೆಲ್ಲನೂ ಇನ್ವೈಟ್ ಮಾಡಿದ್ದೀವಿ. ಸೊ ಅವರೆಲ್ಲ ಬಂದಿದ್ದಾರೆ. ಅವ್ರ ಜೊತೆ ಎಲ್ಲ ನಮ್ಮ ಯುಗಾದಿ ಎಲ್ಲ ಹೇಗಿರುತ್ತೆ ಅಂತ ಅಂದ್ಕೊಂಡು ನೋಡೋಣ. ನಾನು ಆ್ಯಕ್ಚುಲಿ ಸ್ಯಾರಿ ಹಾಕೊಬೇಕಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಹಾಕೊತೀನಿ, ಬಿಕಾಸ್ ನಮ್ಮ ಅಮ್ಮಂಗೆ ಇಷ್ಟ ಅಲ್ಲ ಗೈಸ್. ಅಳು ವೈ ಅವ್ರಿಗೆ ಸ್ಯಾರಿ ಹಾಕೊಂಡ್ರೆ ನಾನು ಅವ್ರಿಗೆ ಬರಲ್ಲ. ನಾನು ಹೋಪ್ಫುಲಿ ನೋಡೋಣ ಏನಾಗುತ್ತೆ ಅಂತ, ಏನು ಹಾಕೊತೀನಿ ಅಂತ. ಡ್ರೆಸ್ ತಗೊಂಡಿದ್ದೀನಿ ಹೊಸದು, ಕುರ್ತಾ. ಬಟ್ ವಿಲ್ ಸಿ. ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತೆಲ್ಲ. ಮಮ್ಮಿ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಐರಾ ಹ್ಯಾಪಿ ಯುಗಾದಿ. ನಮ್ಮ ಆಡಿಯನ್ಸ್ ಆಯೇನಿ ಹಾಯೇನು ಅನ್ನು ಪಾಪ. ಓಕೆ, ಇವಾಗ ನಾನು ಎಣ್ಣೆ ಇಟ್ಕೊಳ್ಬೇಕು. ಎಣ್ಣೆ ಇಟ್ಕೊಂಡು ಅಲ್ಲಿ ಸಿ ಯು ಓದರ್. ಓಕೆ, ಹಾಯ್ ದೇವ್. ಹಲೋ, ಹ್ಯಾಪಿ ಯುಗಾದಿ ಮ್ಯಾನ್. ಓಕೆ, ಥ್ಯಾಂಕ್ ಯು. ಹೆಂಗೆ ಮಸಾಜ್ ಕೊಡ್ತಾರ ತಲೆಗೆ? ಚೆನ್ನಾಗಿದ್ಯಾ? ಫ್ಯಾಂಟಾಸ್ಟಿಕ್. ಗೈಸ್ ನಾನು ಆಲ್ರೆಡಿ ಕುತ್ಕೊಂಡಿದ್ದೀನಿ ಗೈಸ್, ತೋರಿಸ್ತೀನಿ ಆಮೇಲೆ. ಕ್ಯಾಮ್ರಾ ಟರ್ನ್ ಮಾಡೋಕ್ಕಾಗಲ್ಲ, ಅಜ್ಜಿನೋ ಕೈ ಸ್ವಲ್ಪ ಏಟ್ ಆಗ್ಬಿಟ್ಟಿದೆ ಅದಕ್ಕೆ. ಬರ್ರೆ ಇಲ್ಲಿ ಬಿಸಿಲಲ್ಲಿ ನಿಂತ್ಕೋಬೇಕಂತ. ಗೈಸ್ ಇಲ್ಲಿ 3 ಜನ ಇದ್ದಾರೆ, ಒಂದೊಂದು ಡಿಫ್ರೆಂಟ್ ಸೈಜ್. ನೋಡಿ ಗೈಸ್ ಎಷ್ಟು ನಾಟ್ ಇದಾರೆ ಅಂದ್ರೆ. ಫಸ್ಟ್ ಆಫ್ ಆಲ್ ನನಗೆ ಮಕ್ಕಳು ಅಂದ್ರೆ ಅಷ್ಟಕ್ಕಷ್ಟೇ, ಯಾಕಂದ್ರೆ ನಾನು ಅಷ್ಟು ಸಂಭಾಳಿಸಿಕೆ ಬರಲ್ಲ. ಐ ಟೋಲ್ಡ್ ಯು ಬಿಫೋರ್, ನಂಗೆ ಸ್ವಲ್ಪ ಪೇಷನ್ಸ್ ಕಮ್ಮಿ. ಸೊ ಇವಾಗ ಬಿಸಿಲಿಗೆ ಬರ್ಬೇಕಂದ್ರೆ ಸೊ ಬಿಸಿಲಿಗೆ ಬಂದು ಕುತ್ಕೊಂಡಿದ್ದೀನಿ. ದಿಸ್ ಇಸ್ ಸೋ ಕ್ಯೂಟ್. ಸಿ, ಹಲೋ ಹಲೋ ಹಾಯ್ ಅದ್ವಿಕ್. ಸೊ ಇವಾಗ ಪೂಜೆ ಎಲ್ಲ ಆಯಿತು ಗೈಸ್. ಮೇಲೆ ಬಂದೆ ಸ್ವಲ್ಪ ನೀಟಾಗಿ ರೆಡಿ ಆಗೋಣ ಅಂತು. ನನ್ಗೆ ಬ್ಯಾಂಗ್ಳೂರಿಗೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಲ್ವಾ ಈ ಥರ ಎಲ್ಲ ಆಗುತ್ತೆ, ಲೈಕ್ ಇಷ್ಟು ಹೈ ಆಗಿ ಸಮ್ಮರ್ ಇರುತ್ತೆ ಅಂತ. ಓ ಮೈ ಗಾಡ್, ನಂಗೆ ಸಮ್ಮರ್ ಇಷ್ಟನೇ ಗೈಸ್, ನಂಗೆ ತುಂಬ ಇಷ್ಟ. ಅವಾಗ ನನಗೆ ಯಾಕಂದರೆ ನಾನು ಸ್ವಲ್ಪ ಸೈನಸ್ ಪ್ರಾಬ್ಲಮ್ ಇದೆ ನನಗೆ. ಐ ಬಿ ವೆರಿ ಸೆನ್ಸಿಟಿವ್ ಟು ಕೋಲ್ಡ್ ಇನ್ ನವಂಬರ್ ಡಿಸೆಂಬರ್ ಮಂತಲ್ಲಿ. ಐ ಥಾಟ್ ಸಮ್ಮರಲ್ಲಿ ಓಕೆ ದಟ್ ಈಸ್ ಮೈ ಫೇವ್ರೆಟ್ ಆಯಿತಾ. ಬಟ್ ಐ ಡೋಂಟ್ ನೋ ಯಾಕೆ ಈ ರೇಂಜಿಗೆ ಬೇಡ, ನಾನೇ ಬೇಡ ಅನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ದೇನೆ. ಮಿಕ್ಕಿದ್ದು ರೈನಿ ಲವರು, ವಿಂಟರ್ಸ್ ಲವರು ಅದೇನು ಮಾಡ್ತಾರೆ ಸರ್ ಗೊತ್ತಿಲ್ಲ. ಏನಿಲ್ಲ ಅನ್ವಿತಾನ ಕರ್ಕೊಂಡು ಬಂದು ಅವಳಿಗೆ ಹೇಳಿದ್ನಲ್ಲ ಪಾಪ ಕೆಲಸ ಇದೆ, IT ಕಂಪ್ನಿಯವರೆಲ್ಲ ಹಂಗೆ ಗೈಸ್, ಏನು ಮಾಡೋಕ್ಕಾಗಲ್ಲ. ಗಾಡ್ಸ್ ಗ್ರೇಸ್, ನನಗೆ ಇವತ್ತು ರಜಾ ಇದೆ. ಆ್ಯಕ್ಚುಲಿ ಮನೆ ಕಟ್ಟಾದ್ಮೇಲೆ ಇದು ಕ್ಯೂರಿಂಗ್ ಮಾಡಿರ್ತಾರಲ್ವ, ಆವಾಗ ಸ್ವಲ್ಪ ತಣ್ಣಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಗೈಸ್. ಲಿಟ್ರಲಿ ಇಲ್ಲ, ಟೇಕ್ ದಟ್ ಮಿತ್ ಔಟ್. ಈ ಸಮ್ಮರಲ್ಲಿ ಎಷ್ಟು ಶಕೆ ಆಗ್ತಿದೆ ಅಂದರೆ, ಅಲ್ಲೇ ಫ್ಲ್ಯಾಟಲ್ಲೇ ನಮ್ಗೆ ಅಷ್ಟು ಶಕೆ ಆಗ್ತಾ ಇರಲಿಲ್ಲ ಲಾಸ್ಟ್ ಸಮ್ಮರ್. ಬಿಡಿ ಈ ಸಮ್ಮರಿಂದ ಏನೋ ಹಿಂಗೆ ಆಗ್ತಿದೆಯೇನೋ. ಹೋಪ್ಫುಲಿ ಇಟ್ ವಿಲ್ ರೈನ್
ಶಾರ್ಟ್ಲಿ. ಪ್ಲೀಸ್ ಗಾಡ್, ನಾನು ಪ್ರೇ ಮಾಡ್ಕೊತೀನಿ, ನೀವು ಪ್ರೇ ಮಾಡ್ಕೊಳ್ಳಿ. ಫಸ್ಟ್ ಏನಕ್ಕೆ ಪ್ರೇ ಮಾಡ್ಕೊಳ್ಳೋಣ, ಸೊ ದಟ್ ಎಲ್ಲ ವಾಟರ್ ಕ್ರೈಸಿಸ್ ಆಗಲಿ, ನಮ್ಮ ಈ ಥರ ಟೆಂಪ್ರೇಚರ್ ಕೂಲ್ ಆಗಲಿ, ನೇಚರ್ ಕೂಲ್ ಆಗಲಿ ನಮ್ಮ ಬ್ಯಾಂಗ್ಳೂರಲ್ಲಿ. ವಿ ಪ್ರೇ ಫಾರ್ ದ್ಯಾಟ್ ಇನ್ ಫ್ಯಾಕ್ಟ್. ಸೊ ಸಿಂಪಲಾಗಿ ತೊಗೊಂಡೆ. ಇವಾಗ ನಮ್ಮಮ್ಮದೇ ಸ್ಯಾರಿ ಇದೆ ಗೈಸ್, ಅದರಲ್ಲೇ ತೊಗೊಂಡು ಫೋಟೋ ಎಲ್ಲ ವೀಡಿಯೋ ಶೂಟ್ ಮಾಡ್ತೀನಿ. ಅವ್ರಿಗೆ ಯೂಶಲಿ ನಮ್ಮ ಅಮ್ಮಗೆ ಸ್ಯಾರಿ ಎಲ್ಲ ಹಾಕೋದು ಇಷ್ಟ ಆಗಲ್ಲ ಗೈಸ್. ನಾನು ಚಿಕ್ಕ ಮಗು ಒಪ್ಪಾಗಿರು ಅಂತಾರೆ ಗೈಸ್. ನಾನು ದೊಡ್ಡೋಳಾಗಿದ್ದೀನಿ ನಮ್ಮ ಅಮ್ಮಗೆ ಅನ್ಸೋದೇ ಇಲ್ಲ. ದೊಡ್ಡೋಳೇನಾಗಿಲ್ಲ, ಜಸ್ಟ್ 22, ಬಟ್ ಸ್ಟಿಲ್ 22 ಇಸ್ ನಾಟ್ ಬ್ಯಾಡ್ ಫಾರ್ ವೇರಿಂಗ್ ಸ್ಯಾರಿ ಐ ಫೀಲ್. ಅವ್ರಿಗೆ ಅವ್ರ ಅದು ತಪ್ಪನ್ನಕ್ಕಾಗಲ್ಲ, ಅದು ಅವ್ರ ಮಕ್ಳು. ನಮ್ಮಮ್ಮ ಸ್ವಲ್ಪ ಓವರ್ ಪ್ರೋ ಅಷ್ಟೇ. ಲೆಟ್ ಇಟ್ ಗೋ ಇನ್ ದ ಫ್ಲೋ. ಅಡುಗೆಯಲ್ಲಿ ಏನೇನು ಮಾಡ್ತಾರೆ ತೋರಿಸ್ತೀನಿ. ಕೆಳಗಡೆ ನಮ್ಮ ಲೇಡೀಸ್ ಮಾಡ್ತಿದ್ದಾರೆ, ಐ ಮೀನ್ ನನ್ನ ರಿಲೇಟಿವ್ಸು, ನಮ್ಮ ಅತ್ತೆ ಅವರೆಲ್ಲ. ವಿಲ್ಸಿ, ನಾನು ನಿಮ್ಗೆ ತೋರಿಸಿ ನಮ್ಮ ಮನೇಲಿ ಏನೇನು ಮಾಡ್ತಾರೆ ಅಂತ. ಓಕೆ, ನಾವು ಲೆಟ್ಸ್ ಗೋ ಅಂಡ್ ಪಿಕ್ ಅನ್ವಿತಾ, ಐ ಆಮ್ ಕಮಿಂಗ್. ಅವನಲ್ಲ ಅವನು ಏನೋ ವ್ಲಾಗ್ ಮಾಡೋಣ, ಬಾಲಿಕಿತ ಅಂತ ಕರಿ. ನಮ್ಮ ಹುಡುಗ ಕಣ್ರಿ, ನನ್ನ ಅಣ್ಣಯಿಂದ ಬಾಸ್ ಅವಾಗಿಂದ ಕರ್ಕೊಂಡೇ ಇದ್ದ. ಏಯ್ ಫಸ್ಟ್ ಓದ್ಕೊಳು, ಫಸ್ಟ್ ಓದೋದ್ ನೋಡು, ಆಮೇಲೆ ಇವೆಲ್ಲ. ಸಮ್ಮರ್ ಹಾಲಿಡೇಸ್ ಅಂತ ಜನರಲ್ ಆಗಿ ಎಲ್ಲರಿಗೂ ಸಮ್ಮರ್ ಹಾಲಿಡೇಸಾ ಅನ್ವಿತಾ? ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾಕ? ಅವಾಗ್ಲೇ ಗೈಸ್ ಏನಾಯ್ತು ಗೊತ್ತಾ, ಇಬ್ರು ಜಗಳ ಆಡ್ಕೊಂಡ್ ಗೊತ್ತಿದ್ರಿ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನಾನು ಹಾಯ್ ಎಂದಿದ್ದೀನಿ. ತುಂಬಾ ಬಿಸಿಲಿತ್ತು, ನಾನು ಬೆಳಿಗ್ಗೆಯಿಂದ ಆಚೆ ಬಂದಿರ್ಲಿಲ್ಲ. ಒಂದೇ ಸತಿ ಬಿಸಿಲು ನೋಡ್ಬಿಟ್ಟು ಕಣ್ಣಿಗೊಂಥರ ಇದಾಗೋಯ್ತು. ಅದಕ್ಕೆ ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ ಕಣೆ ಅಂದಿದ್ದಕ್ಕೆ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟು. ಅಲ್ಲ ಗೈಸ್, ಸ್ಟಾರ್ಟ್ ಮಾಡಿದ್ಮೇಲೆ ಕಂಟಿನ್ಯೂಟಿ ಇರಬೇಕು. ಮನೆಗೆ ಹೋಗ್ಬಿಟ್ಟು ಹಾಯ್ ಅಂತೀನಿ ಅಂತ ಅವಾಗ ಅಲ್ಲೊಂದು ಹಾಯ್ ಇದ್ರೆ ಏನಾಗ್ಬಿಡೋದು? ಆಚೆನೆ ಹೋಗ್ಬೇಡಿ, ಮನೇಲಿ ಆರಾಮಾಗಿ. ಬಿಸಿಲಲ್ಲಿ ಕಣ್ ತೆಗಿಯಕ್ ಬಿಡಕ್ಕೆ ಆಗಲ್ಲ, ಕಣ್ಣು ಅಷ್ಟು ವರ್ಸ್ಟ್ ಬಿಸಿಲಿದೆ ಬ್ಯಾಂಗ್ಳೂರಲ್ಲಿ. ಆಕ್ಚುಲಿ ನಾನು ಅವಾಗ್ಲೇ ಅದೇ ಹೇಳ್ತಿದ್ದಲ್ಲ, ಈ ತರ ಈ ಯುಗಾದಿಗೆ ಎಲ್ಲರೂ ಪ್ರೇ ಮಾಡ್ಕೊಳ್ಳೋಣ, ಈ ತರ ಮಳೆ ಬರ್ಲಿ ಅಂತ. ಪ್ಲೀಸ್ ಪ್ರೇ ಮಾಡಿ. ಫಸ್ಟ್ ಯುಗಾದಿ 2 ದಿನ ಕಂಟಿನ್ಯೂಸ್ ಆಗಿ ಮಳೆ ಆಗ್ಬಿಟ್ರೆ ಕ್ಲೈಮೇಟ್ ತುಂಬಾ ಕೋಲ್ಡ್ ಆಗ್ಬಿಡುತ್ತೆ. ಅಟ್ಲೀಸ್ಟ್ ಒಂದು 2 days ಹೊಡೆದ್ರೆ ಸಾಕು ಚೆನ್ನಾಗಿ, ಅಂದ್ರೆ ಸಂಜೆ ಹೊತ್ತು ಅಟ್ಲೀಸ್ಟ್. ಈ ಫೋಟೋ ಫ್ರೇಮ್ ನೋಡಿದ್ರಾ ಎಲ್ಲರೂ? ಹಾ ನೋಡಿ ಗೈಸ್, ಅವಳು ಇಟ್ಕೊಂಡ್ಬಿಟ್ಟು ನನ್ನ ರೂಮಲ್ಲಿ ಯಾಕಂದ್ರೆ ಈ ರೂಮ್ಗೆ ನಾನು ತುಂಬಾ ಓಡಾಡ್ಬಿಟ್ಟಿದ್ದೀನಿ ಇಂಟೀರಿಯರ್ಸ್ಗೆ, ಅದಕ್ಕೆ ಇದಕ್ಕೆ ಅಂತ. ಅದಕ್ಕೆ ನಾನು ನಂದು ಅದಿರ್ಲಿ ಅಂತ ಹಾಕೊಂಡಿದ್ದೀನಿ. ಅವನ ಅಜಾತ ಶತ್ರು ಕೊಡು, ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ, ಅಪ್ಪಟ ಬಂಗಾರ. ನೋಡಿ ಗೈಸ್, ಅದು ಎಂಟರ್ ಆಗಿದ ತಕ್ಷಣ ಫಸ್ಟ್ ಕಾಣ್ಬೇಕ. ಇಲ್ಲ ಜಸ್ಟ್ ಜೋಕಿಂಗ್, ನಾನೇ ಹಾಕಿರೋದು. ಆಕ್ಚುಲಿ ನಾನು ಮುಂಚೆಯಿಂದಾನೇ ಕೊಟ್ಬಿಟ್ಟಿದ್ದೆ ಅವಳಿಗೆ ಈ ಫ್ರೇಮು. ಇದು ಹೊಸ ಮನೆಗೆ ರೂಮ್ಗೆಲ್ಲ ಕಾನ್ಸೆಪ್ಟ್ ಮಾಡಿಸ್ತಿದ್ದೆ ಅಂತ ಮುಂಚೆ. ರಾಹುಲ್ ಇದು ನೋಡ್ಬಿಟ್ಟು ನಾನು ಮಾಡ್ತೀನಿ ಅಂತಿದ್ದೆ. ಅವ್ರ ಭಾವನ ಇದ್ದಾಳಲ್ಲ, ಭಾವನ ಅಣ್ಣ ರಾಹುಲ್, ಅವ್ನ ರೂಮಲ್ಲಿ ನೋಡಿ ಅವಾಗಿಂದ ನಂಗೆ ಹುಚ್ಚಿಡ್ಬಿಟ್ಟು ಬರ್ಡೇ ಕೊಟ್ಟಿದ್ದ ಗಿಫ್ಟ್ ಅವಳಿಗೋಸ್ಕರ ಮಾಡಿಸಿದೆ. ಹೌದು ನಿಜ. ಏನೊಂದು ಸ್ವಲ್ಪ ಡಿಫ್ರೆಂಟ್, ಅವ್ರಿಗೂ ಗೊತ್ತಿರೋ ವಿಷಯ. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಯಾ, ನಮ್ಮ ಅಜ್ಜಿ ಫೋಟೋ ಇದ್ಕೊಂಡು ಅಲ್ಲಿಕ್ಕಿದ್ದೀನಿ. ಇದು ರೀಪ್ಲೇಸ್ ಅದು ನಾನು ಮಾಡಿಸಿದ್ದು. ಅದು ಅವಳು ಮಾಡ್ಸಿದ್ರು ಗೈಸ್. ಪೇಂಟಿಂಗ್ ನೋಡಿ ಏನು ಸಕ್ಕತ್ತಾಗಿದೆ. ನಾವಿಬ್ರು ಜೊತೆಲಿ ಕುತ್ಕೊಂಡಿದ್ದಿತ್ತಲ್ಲ ಗೈಸ್. ಈ ಫೋಟೋ ಬಂದು ನಾನು ಯಾವಾಗ ಕ್ಲಿಕ್ ಮಾಡಿದ್ದು. ಇದು ಬಂದ್ಬಿಟ್ಟು ಅಜ್ಜಿದು, ಇವಳು ನನ್ನ ಫೋಟೋ ಅವಳು ಎತ್ಕೊಂಡು ನನ್ನ ಫೋನಿಂದ 2 ಮರ್ಜ್ ಮಾಡಿ ಸರ್ಪ್ರೈಸ್. ಲೈಕ್ ನಾನು ಸ್ವಲ್ಪ ಬ್ರೇಕ್ ಡೌನ್ ಆಗಿಬಿಟ್ಟಿದ್ದೆ, ತುಂಬ ಅಂದರೆ ತುಂಬ ಡಿಪ್ರೆಷನ್ಗೆಲ್ಲ ಹೋಗ್ಬಿಟ್ಟು. ಅಜ್ಜಿ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ. ಇವಾಗ ಬೇಡವೆಲ್ಲ ಬಿಡಿ, ನಾನು ನೆಕ್ಸ್ಟ್ ಟೈಮ್ ಯಾವಾಗ ಹೇಳ್ತೀನಿ. ಹಬ್ಬದ ದಿವಸ ಎಲ್ಲ ನಾನು ಮೂಡ್ ಆಫ್ ಆಗಿಬಿಡ್ತೀನಿ, ಸುಮ್ಮನೆ ಬೇಡ. ಯಾ, ವಿಡಿಯೋ ಮಾಡಿ ಮಾಡ್ತೀನಿ ಗೈಸ್. ಇವಾಗ ವಿಡಿಯೋ ಮಾಡಿ ವ್ಲಾಗ್ ಮಾಡ್ತಿದ್ದೀನಿ. ವಿಡಿಯೋ ಮಾಡು ಅಂತಿದ್ದಾಳೆ. ಸೊ ಅವಾಗ ನಾನು ಈ ಕುರ್ತಾ ಒಂದು ರೀಲ್ಸ್ ಮಾಡ್ಬಿಟ್ಟು ಹಾಕ್ತೀನಿ ಇನ್ಸ್ಟಾಗ್ರಾಮಲ್ಲಿ, ನೀವು ನೋಡಿ. ಓಕೆ, ನಾನು ನೋಡ್ಬಿಟ್ಟು ನಂಗೆ ಸ್ವಲ್ಪ ಲೈಕ್ಸು ಶೇವ್ ನೋಡಿ ಗೈಸ್, ಯಾರು ನೋಡಲ್ಲ. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಲೈಕ್ಸ್ ಸೇವ್ ಶೇರ್ ಮಾಡಿ ಓಕೆನಾ ಪ್ಲೀಸ್. ದಾನ ಮಾಡಿ ಈ ಕಡೆ ಪ್ರಿಷಿಯಸ್ ಸೇವ್ಸ್ ಅಂಡ್ ಶೇರ್ಸ್ನ ನೋಡಿ ಗೈಸ್. ನನ್ನ ಲ್ಯಾಪ್ಟಾಪ್ ಎಷ್ಟು ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದೆ. ಇವಾಗ ನಮ್ಮ ಮನೇಲಿ ನಮ್ಮ ಅಮ್ಮ ಏನೋ ಅಡುಗೆ ಮಾಡ್ತಿದ್ದಾರೆ ಗೈಸ್, ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಒಬ್ಬಟ್ಟು ಮಾಡ್ತಾರೆ ಮಮ್ಮಿ. ನಾನು ಆಡಿಯನ್ಸ್ಗೆ ಒಬ್ಬಟ್ಟು ಶೇರ್ ಮಾಡ್ಬಿಡ್ತೀಯಾ? ಯಾವಾಗ ಮಾಡ್ತೀಯಾ? ಎಲ್ಲರೂ ಅಡ್ರೆಸ್ ಕಳ್ಸಾಗ ಮಾಡ್ಕೊಡು ಎಲ್ಲರಿಗೂ. ನಮ್ಮಮ್ಮ ಒಬ್ಬಟ್ಟು ಚೆನ್ನಾಗಿ ಮಾಡ್ತಾರೆ ಗೈಸ್, ನೀಟಾಗಿ ಬರ್ತಾರೆ. ನನಗೆ ಇದಿಷ್ಟ. ನಾನು ಚಿಕ್ಕ ವಯಸ್ಸಲ್ಲಿ ಛೋಟಾ ಭೀಮ್ ಲಡ್ಡು ಅಂತ ತಿಂತಾ ಇದ್ದೆ. ಅಂದರೆ ಸ್ವಲ್ಪ ಕೈ ತೊಳೆದಿಲ್ಲ. ಓಕೆ ಅಕ್ಕ, ನನ್ನ ಯೂಟ್ಯೂಬ್ ಚಾನಲ್ ಒಂದು ಹಾಯ್. ಪಾಪ ಹೆಂಗೈತೆ ಪಾಪ? ನಾನೇ ಮಾಡಿರೋದು. ಸನಾಯ್ತಾ ನಿತಿನ್? ವೆಲ್ಕಮ್ ಟು ಮೈ ಚಾನಲ್. ಅನ್ವಿತಾ ಮೇಲೋಲೆ ಹಾಯ್. ಹಾಯ್ ದೇವ್. ಕರಿತೀನಿ ಮುನ್ನ, ಅವಾಗಿಂದ ನೋಡ್ತಾ ಅವನ ಕರಿತೀನ. ತಿಂದೇನೋ?
ಏನ್ ತಿಂದೆ? ನಾನೇ ಮಾಡಿದ್ದು, ಚೆನ್ನಾಗಿತ್ತ? ಮತ್ತೆ ನಾನು ಯೂಟ್ಯೂಬ್ ಚಾನಲ್ ಹಾಯೇನಿ. ಮಮ್ಮಿ ಕರ್ದ ಏನಪ್ಪ ಅಂತಾರ. ಅಕ್ಕ ಏನ್ ಮಾಡ್ತಿದ್ದೀರಾ ಅಕ್ಕ? ನೋಡಿ ಗೈಸ್, ಪಕೋಡ ಎಲ್ಲ ಫುಲ್ ಮಾಡ್ತಾವ್ರೆ. ಏನೇನ್ ಅಕ್ಕ ಸ್ಪೆಷಲ್ ನೀವನ್ನ ಹೇಳಿ, ಯಾರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನ್ ಮಾಡೋರೆ ಅಂತ. ಹಾ ಹಾ ಹೇಳಿ. ಹಾ ಹಾ ಎಷ್ಟು ಟೋಟಲ್ ಎಷ್ಟು ಐಟಮ್ಸ್ ಅಕ್ಕ? ಎಷ್ಟು? ಒಂದ್ 10 ಐಟಮಾ? ನಮ್ಮ ಆಡಿಯನ್ಸ್ ಹಂಗೆ ಪಾರ್ಸಲ್ ಮಾಡ್ಬಿಡಿ. ಇಲ್ಲಿ ನೋಡಿ, ನಮ್ಮ ಆಂಟಿ ಚಿಕ್ಕ ಆಂಟಿ ಮಾಡ್ತಾಳೆ. ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. 20 ಜೊತೆ ಫೋನ್ ಮಾಡ್ಕೊಂತಲ್ಲ. ಏನಿಗೆ ಫೋನ್ ಮಾಡಿದ್ದು? ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್. ಗೈಸ್ ಇದು ಗ್ಲಾಸ್ ಅಂತ ಗೈಸ್, ಇದು ಗ್ಲಾಸ್ ಅಂತ. ಎಸ್, ಫೈನಲಿ ಇನ್ ಸ್ಯಾರಿ. ಅನ್ವಿತಾ, ಹೌಸ್ ದ ಲುಕ್? ಕಮೆಂಟ್ ಅಲ್ಲಿ ಯಾರು ಹೇಳಲ್ಲ ಗೈಸ್. ನಾನಿಲ್ಲಿ ವಿಡಿಯೋಗೆ ಕಾಯ್ತಾ ಇದ್ದೀನಿ. ಮೇಡಮ್ ಕೆಲಸ ಮಾಡ್ತಿದ್ದಾರೆ ಪಾಪ, ಆದರೂ ನನಗೋಸ್ಕರ ಬಂದು ಶಿ ಇಸ್ ಡೂಯಿಂಗ್ ಸಮಥಿಂಗ್. ಥ್ಯಾಂಕ್ ಯು ಅನ್ವಿತಾ. ಕೈ ಹಾರ್ಟ್ ಮಾಡೋಕ್ಕಾಗ್ತಾರ? ನಿಂಗಿದೆ ಸಾಕು. ಓ ಮೈ ಹ್ಯಾಂಡ್. ಅಟೈರಲ್ಲಿ ವಿಡಿಯೋನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಆ್ಯಸ್ ಯೂಶುವಲ್ ಲಿಕ್ಕಿ ರಚ್ಚು 1428 ಅದರಲ್ಲಿ ಹಾಕ್ತೀನಿ ವಿಡಿಯೋಸು. ಪ್ಲೀಸ್ ನೋಡಿ ಅಲ್ಲಿ. ಅದು ಎಲ್ಲ ನಮ್ಮ ಅನ್ವಿತಾ ಅವರು ಏನೇನೋ ಖಾರ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಸೊ ಯು ಗೈಸ್ ಹ್ಯಾವ್ ಟು ಸಿ ಆ್ಯಂಡ್ ಲೆಟ್ ಮೀ ನೋ ಹೌ ಇಸ್ ಇಟ್. ಓಕೆ, ಯಾ ಮಾಡ್ತೀಯಾ ಗೈಸ್? ಒಂದು ನಿಮಿಷ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಬಿಟ್ಟು ಆಮೇಲೆ ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಗೈಸ್ ಆ್ಯಕ್ಚುಲಿ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ರೆ ಫುಲ್ ರಶ್ ಇತ್ತು. ನಂಗೆ ಬರೋ ತುಂಬ ಹೊಟ್ಟೆ ಎಲ್ಲ ನೋಡ್ತಾ ಇತ್ತು, ಅದಕ್ಕೆ ಹೋಗೋಕ್ಕಾಗಿದೆ. ಹೆಂಗೋ ನಾನು ಶುಕ್ರವಾರ ಶನಿವಾರ ಹೋಗ್ತೀನಲ್ಲ, ಸೊ ನಾನು ಸುಮ್ಮನೆ ಆಗಿಬಿಟ್ಟೆ. ಈಗ ನೆಕ್ಸ್ಟ್ ವೀಕ್ ಆಗಿದೆ. ಯಾ ಎನಿವೇಸ್, ಈಗ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ. ಜಾಸ್ತಿ ಮಾತಾಡೋಕ್ಕಾಗಲ್ಲ, ದೇವಸ್ಥಾನ ಅಲ್ವಾ, ತುಳಸಿ ಇದೆ. ಇವಾಗ ಈವ್ನಿಂಗ್ ಆಗಿದೆ. ಇವಾಗ ನಾವು ಕಾಫಿ ಕುಡಿತಾ ಇಲ್ಲ, ಬೂಸ್ಟ್ ಕುಡಿತೆ. ಇವಾಗಿಂದ ನೀವು ಅನ್ಕೊಂತಾ ಇರ್ಬೋದು ಯಾರು ಇವ್ನು ಹಿಂಗೆ ಮಾತಾಡ್ತಾವನೆ ಅಂತ. ಏನಿಲ್ಲ, ನಾನು ಚಿಕ್ಕಮ್ಮ ಮಗ ದೇವ್ ಅಂತ ಇಸ್ ವೆರಿ ಮಚ್ ಆಂಗರ್ ಟು ಮಿ. ಏನೋ ಓದ್ತಾ ಇರೋದು? ಏನು ಓದ್ತಾ ಇರೋದು? ಫೋರ್ತ್ ಸ್ಟ್ಯಾಂಡರ್ಡ್. ಅಂದ್ರೆ ಇವಾಗ 3rd ಎಕ್ಸಾಮ್. ಗೈಸ್ ಐ ಜಸ್ಟ್ ವಾಂಟೆಡ್ ಟು ಶೋ ದ ವ್ಯೂ. ಓಕೆ, ಸೋ ಬ್ಯೂಟಿಫುಲ್ ಅಲ್ಲ? ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ವಾವ್. ಗೈಸ್ ಏನಿಲ್ಲ, ನಾನು ಸುಮ್ಮನೆ ಇವನೇ ಐಡಿಯಾ ಕೊಟ್ಟಿದ್ದು. ಲೈಕ್ ಮನೆ ವ್ಯೂ ತೋರಿಸ್ತೀನಿ ಅಣ್ಣ ಆಚೆ ಇದನ್ನ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನಾನು ಕಷ್ಟಪಟ್ಟು ಅದು ಎಷ್ಟು ಫೈಟ್ ಮಾಡಿದ್ದೇನೆ ಅಂತ ಅನ್ವಿತಾ ಗೊತ್ತು, ಅನ್ವಿತಾ ನಮ್ಮ ಅಪ್ಪ ಅಮ್ಮ ಗೊತ್ತು. ವಾಮ್ ವೈಟ್ ಹಾಕಿ ಯಾಕೆ ಗೊತ್ತಾ ಗೈಸ್? ಇಲ್ಲೆಲ್ಲ ಕೆಲವು ನಾನು ತೋರಿಸ್ತೀನಿ ನಿಮಗೆ. ಅಲ್ಲೆಲ್ಲ ಫುಲ್ಲು ವೈಟ್ ಹಾಕ್ಬಿಟ್ಟಿದ್ರು. ಹಂಗೆ ವೈಟ್ ಅಷ್ಟು ಲುಕ್ ಕೊಡೋಲ್ಲ. ಇವಾಗ ಏನಿದ್ರು ವಾಮ್ ವೈಟ್ ಅಲ್ವಾ ಟ್ರೆಂಡು. ಅಂದರೆ ವಾಮ್ ವೈಟ್ ಅಂದರೆ ಅದೇ ಗೋಲ್ಡನ್. ನನ್ನ ಗೋಲ್ಡನ್ನೇ ಅಂತ ಇದ್ದಿತ್ತು ಲೈಟ್ನ. ಅದನ್ನು ಹಾಕ್ಸೋಕ್ಕೆ ನಾನು ಎಷ್ಟೋ ತಗ್ಸ್ಬಿಟ್ಟು ಪಾಪ ಎಲ್ಲ ಹಾಕ್ಸಿದ್ದು ನಾನು. ಸೊ ವಿಲ್ ಸಿ ಹೌ ಡಸ್ ಇಟ್ ಲುಕ್ ಅಂತ. ಓಕೆ, ಇದೇ ವಾಮ್ ವೈಟ್ ನಾನು ಹೇಳ್ತಾ ಇದ್ದಿತ್ತು. ನಾನು ಹೋಮ್ ಟೂರ್ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಸದ್ಯಕ್ಕೆ ಇವಾಗ ಆಚೆ ಎಲಿವೇಶನ್ ಎಲ್ಲ ತೋರಿಸ್ತೀನಿ ಹೇಗೆ ಬರ್ತಿದೆ ಅಂತ. ಓಕೆ, ಏನ್ ಪಾಪ ಮಮ್ಮಿನ ಕರಿಯೋದು. ಇವಾಗ ಫುಲ್ ಫ್ರೆಶ್ ಅಪ್ ಆಗಿ ಕುತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡ್ತಾರೆ. ಕುತ್ಕೊಂಡೇನು ಮಾಡ್ತಾರೆ, ಮಲ್ಕೊಂಡೇ ಮಾಡ್ತಿದ್ದಾಗ ಫುಲ್ ಬ್ಯಾಕ್ ಪೇನ್ ಆಗ್ಬಿಟ್ಟಿದೆ ನನಗೆ, ಹೆವಿ ಬ್ಯಾಕ್ ಪೇನ್ ಆಗ್ಬಿಟ್ಟಿದೆ. ನೆಕ್ಸ್ಟು ನಾಳೆ ವ್ಲಾಗು, ಐ ಮೀನ್ ಹೊಸದಡಕು ವ್ಲಾಗು. ಅದನ್ನು ನಾನು ನಾಳೆ ಕಂಬೈನ್ ಮಾಡಿ ಹಾಕ್ತೀನಿ, ಇದೇ ವಿಡಿಯೋದಲ್ಲೇ ಹಾಕ್ತೀನಿ. ಕೀಪ್ ವಾಚಿಂಗ್ ಗೈಸ್. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಜಸ್ಟ್ ಇದ್ದೆ, ಫುಲ್ ಲೇಟ್ ಆಗೋಯಿತು ಐ ನೋ, ಬಟ್ ಸ್ಟಿಲ್ 8 o'clock ಆಗೋಯಿತು. ಯೂಶಲಿ ಎಲ್ಲ 7:30, 6:45, 7 ಎದ್ದೊಳ್ತಿದ್ದೆ. 7:30 ಆಗೋದು ಆಲ್ಮೋಸ್ಟ್, ಬಟ್ ಇದು 8:15 ಆಗೋಯಿತು. ನಾವು ಐ ಹ್ಯಾವ್ ಟು ಲಾಗಿನ್. ಫಸ್ಟ್ ಲಾಗಿನ್ ಮಾಡೋಣ ಮ್ಯಾನ್, ಅಷ್ಟೇ. ಆಮೇಲೆ ಎಸ್ ಲಾಗಿನ್ ಆಯಿತು. ಫ್ರೆಶ್ ಅಪ್ ಆಗಬೇಕು ಅಂದ್ಕೊಂಡಿದ್ದೀನಿ, ಆಬ್ವಿಯಸ್ಲಿ ಆಗಲೇಬೇಕು. ಸೊ ಐಲ್ ಜಸ್ಟ್ ಟೇಕ್ ಬಾತ್ ಆ್ಯಂಡ್ ಮೇಲ್ಗಡೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ ಇವತ್ತಿಗೆ.
ಐ ಶೋ ಯು. ಬಟ್ ನಾನು ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ. ದಿಸ್ ಥಿಂಗ್ ಯಾಕೆ ತೋರ್ಸೋಕ್ಕಾಗಲ್ಲ ಅಂದರೆ ವೆಜಿಟೇರಿಯನ್ ಇರ್ತಾರೆ. ಸಪೋಸ್ ನಮ್ಮ ಅಮ್ಮನೇ ತಗೊಳ್ಳಿ, ಇವಾಗ ನಾವು ಯಾರು ಬ್ಲಾಗಲ್ಲಿ ನಾನು ಬೇರೆ ಯಾವ್ದಾದ್ರು ಬ್ಲಾಗ್ ನೋಡ್ತಾ ಇರ್ತಾರೆ, ನಾನ್ ವೆಜ್ ಬಂದರೆ ಅವ್ರು ನೋಡಲ್ಲ. ಸೊ ದಟ್ ವಿಲ್ ನಾಟ್ ಲುಕ್ ಗುಡ್. ಅವ್ರಿಗೂ ಇದು ನನಗೂ ವ್ಯೂಸ್ ಬರಲ್ಲ. ಐ ನೋ ದಟ್ಸ್ ನಾಟ್ ದ ಸ್ಟೋರಿ. ಅವ್ರಿಗೂ ಒಂಥರ ಅಸಹ್ಯ ಆಗಬಾರ್ದು, ನಮಗೂ ಇದಾಗಬಾರ್ದು. ಸೊ ದೇರ್ ಆರ್ ಪೀಪಲ್ ರೈಟ್ ಇನ್ ವೆಜಿಟೇರಿಯನ್, ಅವ್ರಿಗೆ ಇಷ್ಟ ಆಗಲ್ಲ ನಾನ್ ವೆಜ್ ಎಲ್ಲ. ಗೈಸ್ ಏನಿಲ್ಲ, ಇವಾಗ ಎದ್ದು ಹೋಗಿ ಮೇಲೆ ಹೋಗೋದೇ ಇರೋದು. ಎಷ್ಟು ಸ್ಟೆಪ್ಸ್ ಇದೆ ಕೌಂಟ್ ಮಾಡ್ಕೊಂಡು ಬಾ, ನಾನು ಕೌಂಟ್ ಮಾಡ್ಕೊಂಡು ಬರ್ತೀನಿ. ಲಿಫ್ಟ್ ಹಾಕ್ಸ್ಬೇಕಿತ್ತು ಗೈಸ್, ಸೀರಿಯಸ್ಲಿ ಆಗಲ್ಲ. ಎಸ್ಪೆಷಲಿ ನನ್ನಂಥ ಲೇಜಿ ಬಫನ್ಸ್ಗೆ ಆಗಲ್ಲ. ಹೈ ಗುಡ್ ಮಾರ್ನಿಂಗ್. ಏನಕ್ಕ ಸ್ಪೆಷಲ್ ಇವತ್ತು? ಬಿರಿಯಾನಿ. ಯಾಕೆ ಮಾಮ? ಇಲ್ಲ ಮಾಮ ಇವತ್ತು ನೀವು ಇಲ್ಲ ಮಾಮ, ಸೀರಿಯಸ್ ಆಗಿ ಹೋಯ್ತು ಅವ್ರ ಗೈಸ್, ಆಮೇಲೆ ಮಾಡ್ತೀನಿ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಅಮಾಸೆಗೆ ಬಂದಿದೆ. ಲೈಕ್ ನನ್ನ ತಮ್ಮಗೆ ಸೆಕೆಂಡ್ PUC ರಿಸಲ್ಟ್ಸ್ ಬಂತು. ಲೈಕ್ ಈ ಟಾಪ್ 82% ಫಸ್ಟ್ ಕ್ಲಾಸಲ್ಲಿ. ವಿ ಆರ್ ಹ್ಯಾಪಿ ಫಾರ್ ದಟ್. ಸೊ ಒಂದು ಕೇಕ್ ಸಣ್ಣದಾಗಿ ಒಂದು ಸೆಲೆಬ್ರೇಟ್ ಮಾಡೋಣ ಇವತ್ತೇ ಅಂತ ಅಂದ್ಕೊಂಡಿದ್ವಿ. ವಾಯ್ಸ್ ಬರ್ತಾಯಿಲ್ಲ, ಮೈಕ್ ಇಲ್ಲ, ಬೈಕೋಬೇಡಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸೊ ಇವಾಗ ನಾನು ಅವನಿಗೆ ಒಂದು ಗಿಫ್ಟ್ ಮಾಡೋಣ ಅಂತ ವಿ ಆರ್ ಗೋಯಿಂಗ್ ಫಾರ್ ಸ್ಟುಡಿಯೋ. ಬಿಕಾಸ್ ಸ್ಯಾಲ್ರಿ ಎಲ್ಲ ಖರ್ಚಾಗ್ಬಿಟ್ಟಿದೆ ಗೈಸ್ ಇವಾಗ. ಅದಕ್ಕೆ ಸ್ಟುಡಿಯೋಗೆ ಹೋಗಿ ಏನಾದರೂ ಅವನಿಗೆ ಗಿಫ್ಟ್ ಟಿ ಶರ್ಟ್ ಏನೋ ತೊಗೊಳ್ಳೋಣ ಅಂತ. ಸೊ ಲೆಟ್ಸ್ ಗೋ ದೇರ್. ಬರ. ಎಲ್ಲ ಹೋದ ಅವನು? ಹಾಯ್. ಜಸ್ಟ್ ರೀಚ್ ಸ್ಟುಡಿಯೋ ಆ್ಯಂಡ್ ಲೆಟ್ಸ್ ಗೋ ಇನ್. ನೋಡೋಣ ಯಾವ್ದು ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ. ನನಗೂ ಐಡಿಯಾ ಇಲ್ಲ. ವಿಲ್ ಸಿ. ಐ ಥಾಟ್ ಆಫ್ ಬೈಯಿಂಗ್ ಸಮ್ ಹುಡಿ ಆರ್ ಸಮಥಿಂಗ್, ಬಟ್ ಈ ಬಿಸಿಲಲ್ಲೆಲ್ಲ ಬೇಡ. ವಿಲ್ ಬೈ ಸಮ್ ಟಿ ಶರ್ಟ್. ಲೆಟ್ಸ್ ಗೋ. ಹೋಗೋಣ. ಏನಾಯ್ತು? ಏನಾಯ್ತು? ಏನಿಲ್ಲ, ಫೋನ್ ಕೊಡಿ. ಎಲ್ಲೈತು? ನನ್ನ ಹತ್ರ ಇಲ್ಲ ನಿನ್ ಫೋನು. ಲೂಸಾ? ಪರವಾಗಿಲ್ಲ, ಹೋಗಿತ್ತು ಹೊಸ ಐಫೋನ್. ಹೇಳ್ಬಿಟ್ಟಾ? ಫುಲ್ ರಿಚ್ ಕಿಡ್ ಗೈಸ್. ಇವಾಗ ಡೆಲಾಯ್ಟ್ ಸೆಲೆಕ್ಟ್ ಆಗ್ಬಿಟ್ರೆ ಫುಲ್ ರಿಚ್. ಸ್ಟೈಲು. ಬಟ್ ಅದು ಶಕೆಗೆ ಬ್ಲ್ಯಾಕ್ ಯಾಕೆ ಅಂತ ನೋಡಿ. ಗ್ರೀನ್ ನೋಡಿ ಎಷ್ಟಾಯ್ತು. ಎಲ್ಲ ಸಮ್ಮರ್, ಐ ಮೀನ್ ವಾಟ್ ಯು ಕಾಲ್, ಐ ಡೋಂಟ್ ನೋ. ಅದನ್ನ ಈ ಥರನಾ? ಅಲ್ಲ, ಅದು ಹಾಕ್ತಾನೆ. ಹಂಗಲ್ಲ, ಅವ್ನು ಹಾಕಲ್ಲ ಕಣೋ ಅವೆಲ್ಲ. ಶರ್ಟ್ ಕೊಡ್ಸ್ಲಾ? ಇಲ್ಲಾಂದ್ರೆ ಸಮ್ಮರ್ ಅವ್ನು ಕೇಳ್ತಾ ಇದ್ನಲ್ಲ, ಅದೇ ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ ಇವಾಗ. ಲೆಟ್ಸ್ ಗೋ. ಬೆಲ್ಲಿಂಗ್ ಸೆಕ್ಷನ್ ಅಲ್ಲೇ ಅಲ್ಲ. ಇವತ್ತು ರಶ್ ಇದಾರಲ್ವೋ ಗೈಸ್? ಇವತ್ತು ನಾನು ರಶ್ ಇರಲ್ಲ ಅನ್ಕೊಂಡಿದ್ದೆ. ಶೋಕಿ ಬರ್ತಿದೆ. ಈ ಶೋಕಿ ಹೆವಿ ಶೋಕಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ನಾವು ನೀನು ಬರ್ತಾ ಇಲ್ಲ ಅನ್ಕೊಂಡ್ ಬಂದ್ರಿ ಗೈಸ್. ಇವಾಗ ಶಾಪಿಂಗ್ ಆಯ್ತು. ವಿ ಆರ್ ಗೋಯಿಂಗ್ ಟು ಕ್ರಾಂತಿ ಸ್ವೀಟ್. ಸ್ವಲ್ಪ ಮನೇಲಿ ಸ್ವೀಟ್ಸ್ ತರ್ಕೊಂಬ ಅಂತ ಹೇಳಿದ್ದಾರೆ. ಕೇಕ್ ಸಾಲಲ್ವೇ ನಾವು ಹಾಗಾಗಿ ಸ್ವೀಟ್ಸ್ ತಗೋಬರಕ್ಕೆ ಹೇಳಿದ್ದಾರೆ. ಸೊ ನೋಡೋಣ, ಅಲ್ಲಿ ಹೋಗಿ ಸ್ವೀಟ್ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಮೇಲೆ ಕೇಕ್ ಆರ್ಡರ್ ಕೊಟ್ಟಿದ್ದಲ್ಲ ಅಮ್ಮಾಸಲ್ಲಿ, ಅಲ್ಲಿ ಸ್ವೀಟ್ಸ್ ತಗೊಂಡು ಕೇಕ್ ತಗೊಂಡು. ಗೈಸ್ ಏನ್ ಗೊತ್ತಾ ಸರಿ ಆಯ್ತು ಹೇಳಲ್ಲವ. ಅವ್ರು ಸ್ವಲ್ಪ ಇಂಟರ್ನ್ಶಿಪ್ ಮಾಡ್ಕೊಂಡು ಇರೋದನ್ನೇ ಕಾಣಿಸೋದು. ಸ್ವಲ್ಪ ಇಂಟರ್ನ್ಶಿಪ್ ಮಾಡ್ಕೊಂಡು ಫುಲ್ ರಿಚ್ ಕಿಟ್ ಆಗ್ಬಿಟ್ಟಿದ್ದಾರೆ ಗೈಸ್. ಡಸ್ಟ್ಬಿನ್ ಎಲ್ಲ ಇದೆ ಗೈಸ್. ಫ್ಯಾನ್ಸಿದು. ಹೋಗೋಣ, ನೀನೇ ಓಡಿಸ್ಬೇಕು. ದೇವರಾಣೆಗೂ ಸುಮ್ಮನೆ ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಬಾನ ನೀನಿದ್ರೆ ವ್ಲಾಗ್ ಕಳೆಯಲ್ಲ. ಜೋಕರು ಮನೆಗೆ ನಾನ್ ವೆಜ್ ತಿನ್ನಕ್ ಬಂದವಳೆ. ಏನ್ ಮಟನ್ ಚಾಪ್ಸ್ ಮಾಡೋಣ ಗೈಸ್. ತಗೊಳ್ಳೆ, ಅಲ್ಲಿ ಇಟ್ಟಿದ್ದೀನಿ ಡ್ರೈಗೆ. ಚೆನ್ನಾಯ್ತಾ? ನೋಡಿ ಗೈಸ್, ಅವ್ರ ನಾಯಿಗೆ ತಗೊಂಡಿದ್ದು ಗೋಲ್ಡನ್ ರಿಟ್ರೀವರ್. ಅವತ್ತು ಹೋಗೋಕ್ಕಾಗಿಲ್ಲ ಗೈಸ್, ಅಲ್ಲಿ ಲೀಲಾ ಪ್ಯಾಲೇಸ್ಗೆ ಹೋಗಿ ಫುಲ್ ಲೇಟ್ ಆಗೋಯ್ತು. ಬನ್ನಿ ತೆಗಿ ಬಾ, ಕಟ್ ಮಾಡುವ. ಆಕ್ಚುಲಿ ಗೈಸ್ ಭಾವನಾಗೂ ಅಷ್ಟೇ ಸೇಮ್ ಪರ್ಸೆಂಟೇಜ್ ಬಂದಿತ್ತು. 88 ಬಂದಿತ್ತು. ಯಾವ್ದ್ರಲ್ಲಿ? ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ 88 ಬಂದಿದ್ದತ್ತೆ ಗೈಸ್. ಇವಾಗ ಕೇಕ್ ಕಟ್ ಮಾಡಿ. ಇವಾಗ ಕೇಕ್ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ಅವ್ನಿಗೇನೋ ಅದು ವಿಡಿಯೋ ಆಗಲಿ ಫೋಟೋಸ್ ಆಗಲಿ ಅವ್ನು ಮುಂಚೆ ನಾನು ಅವ್ನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವನಿಗೆ. ನನಗಿಂತ ಡೆಡ್ ಆಪೋಸಿಟ್ ಅವನು. ಸೊ ಐ ಆಮ್ ಹ್ಯಾಪಿ ದಟ್ ಹಿ ಸೆಕ್ಯೂರ್ಡ್ ಅ ವೆರಿ ಗುಡ್ ಮಾರ್ಕ್ಸ್. ಅದು ಸೈನ್ಸ್ ತೊಗೊಂಡು. ಸೈನ್ಸ್ ಇಸ್ ರಿಯಲಿ ನಾಟ್
ದಟ್ ಕೇಕ್ ಬಿಕಾಸ್ ನಾನು ತಗೊಂಡು ನನಗೂ ಗೊತ್ತು ಅದು ಎಷ್ಟು ಹೆಂಗಿರುತ್ತೆ ಒಬ್ಬೊಬ್ಬ ಲಿಟ್ರಲಿ ನಾನು ನೆನ್ಸ್ಕೊಂಡ್ರೆ ಇವಾಗಲೂ ಗೂಸ್ ಬಂಸ್ ಬರುತ್ತೆ ನಂಗೆ ಒಂದು ಸ್ವಲ್ಪ ಭಯನೂ ಹೋಗುತ್ತೆ ಅಫ್ಕೋರ್ಸ್ ಎಲ್ಲ ಸೈನ್ಸ್ ಸ್ಟೂಡೆಂಟ್ಸ್ಗೆ ಇದಿರುತ್ತೆ ಆ್ಯಂಡ್ ಅವ್ನಿಗೋಸ್ಕರ ಯಾರೆಲ್ಲ ಚೆನ್ನಾಗಿ ತೆಗ್ದಿದ್ದೀರ ಚೆನ್ನಾಗಿ ತೆಗ್ದಿಲ್ದಿರಾದ್ರೂ ಪರವಾಗಿಲ್ಲ ನೋ ವರೀಸ್ ಗೈಸ್ ಲಿಟ್ರಲಿ ನಾನು ಹೇಳ್ತಿದ್ದೀನಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲೋ ಒಂದು ಕಡೆ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಪ್ಯಾಷನಲ್ಲಿ ಹಾರ್ಡ್ ವರ್ಕ್ ಮಾಡಿ ಇಲ್ಲಾಂದರೆ ಎಷ್ಟೋ ಜನ ಇವಾಗ ರೀಲ್ಸ್ ಅವರು ಎಲ್ಲರೂ ಅಷ್ಟೇ ನೋಡಿರ್ತೀರಾ ನೀವು ರೀಲ್ಸ್ ಮಾಡ್ಕೊಂಡು ಎಷ್ಟೋ ಜನ ಅವ್ರ ಪ್ಯಾಷನ್ ಫಾಲೋ ಮಾಡ್ಕೊಂಡು ಎಷ್ಟೋ ಜನ ಇದು ಮಾಡಿದ್ದಾರೆ ಅಂತ ಇಟ್ಸ್ ಓಕೆ ಆಗಿಲ್ಲ ಅಂದರೆ ಏನೋ ಒಂದು ದಾರಿ ಸಿಗುತ್ತೆ ಡೆಫಿನೆಟ್ಲಿ ಬೇಜಾರು ಮಾಡ್ಕೊಬೇಡಿ ನಾನು ಎಷ್ಟು ಹೇಳಿದ್ರು ನಿಮಗೆ ಕಮ್ಮಿನೇ ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಆ ಪೇನ್ ಏನು ಅಂತ ಬಟ್ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ಟೈಮ್ ಅದೊಂದೇ ಲೈಫ್ ಅಲ್ಲ ಗೈಸ್ ಏನೇ ಹೇಳಲಿ ಬಟ್ ಮನೇಲಿ ಪೇರೆಂಟ್ಸ್ ಹಂಗೆ ಪ್ರೆಷರ್ ಕೊಡ್ತಾರೆ ಅದನ್ನೇ ನಾನು ಎಲ್ಲರಿಗೂ ಹೇಳಿದ್ವಿ ಬೇಡ ಅವ್ರು ಆರಾಮಾಗಿ ಅವ್ರು ಏನು ಬೇಕೋ ಇದು ಮಾಡಿ ನಮ್ಮ ಪೇರೆಂಟ್ಸ್ ಅಷ್ಟೇ ನಮ್ಮ ಮಮ್ಮಿ ಪಾಪನೂ ಅಷ್ಟೇ ಸ್ಟ್ರಿಕ್ಟ್ ಇದ್ದಾರೆ ಸ್ಟಡೀಸಲ್ಲಿ ಇಲ್ಲ ಅಂತ ಹೇಳ್ಸಲ್ಲ ಬಟ್ ಅಟ್ಲೀಸ್ಟ್ ನಾನು ನನ್ನ ತಮ್ಮ ಲೈಕ್ ವಿ ಆರ್ ಗುಡ್ ಅಟ್ ಸ್ಟಡೀಸ್ ಓಕೆ ವಿ ಡು ಬಟ್ ಸ್ವಲ್ಪ ಜನಕ್ಕೆ ಇಷ್ಟ ಆಗಿರಲ್ಲ ಈ ಓದೋದು ಎಲ್ಲ ಮುಂಚೆ ನಾನು ಹಂಗೆ ಇದ್ದೆ ನನಗೂ ಅಷ್ಟು ಇಷ್ಟ ಆಗ್ತಿದೆ ಬಟ್ ಆಮೇಲೆ ನನಗೂ ಬುದ್ಧಿ ಬರುತ್ತೆ ಗೈಸ್ ಎಲ್ಲರಿಗೂ ಬುದ್ಧಿ ಬರುತ್ತೆ ಸೊ ಯಾರು ನಿಮ್ಮ ಮಕ್ಕಳ ಮೇಲೆ ಜಾಸ್ತಿ ಪ್ರೆಷರ್ ಕೊಡೋಕೆ ಹೋಗ್ಬೇಡಿ ಅಂತ ತಂದೆ ತಾಯಿ ಹೇಳ್ಕೊತೀನಿ ನಾನು ನಿಮ್ಗೆ ಹೇಳೋಷ್ಟು ದೊಡ್ಡೋಳಲ್ಲ ಬಟ್ ಸ್ಟಿಲ್ ನಮ್ಮ ಚಿಕ್ಕ ಸಜೆಷನ್ನು ಅಂತ ಹೇಳೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ಈ ಮಕ್ಕಳು ನಮಗೆ ಗೊತ್ತೇ ಆ ಥರ ಫೀಲ್ ಆಗುತ್ತೆ ಅದು ಸೊ ಗಂಟೆ ಲೆಟ್ ಮೀ ವರ್ಕ್ ಫಾರ್ ಸಮ್ ಟೈಮ್ ಅಂತ ನಾನು ಸುಮ್ಮನೆ ಇದ್ದೀನಿ ಮಧ್ಯಾಹ್ನ ಇನ್ನೂ ನಾನ್ ವೆಜ್ ಬ್ಯಾಟಿಂಗ್ ಮಾಡಿಲ್ಲ ಗೈಸ್ ಇನ್ನೂ ಮಾಡ್ಕೊಂಡೇ ಇದ್ದಾರೆ ಅದೇನು ಅಷ್ಟೊಂದು ಮಾಡ್ತಿದ್ದಾರೋ ಗೊತ್ತಿಲ್ಲ ಸೊ ತಿನ್ನೋವಾಗ ನಾನು ನಿಮ್ಗೆ ತೋರಿಸ್ತೀನಿ ಏನೇನೆಲ್ಲ ತಿಂತಿದ್ದೀನಿ ಅಂತ ನೈಟ್ ಇನ್ನೊಂದು ತಿಂತೀನಿ ಅವ್ರ ಜೊತೆ ನಾನು ತವಾಗಲೂ ತೋರಿಸ್ತೀನಿ ಓಕೆ ಟೆಲ್ ಸ್ವಲ್ಪ ವರ್ಕ್ ಮಾಡ್ತೀನಿ ಗೈಸ್ ಬಾಯ್ ಗೈಸ್ ಏನು ಗೊತ್ತಾ ಗೈಸ್ ಟೈಮ್ ಬಂದು 2:45 7 ಗಂಟೆಗೆ ಸ್ಟಾರ್ಟ್ ಮಾಡಿತ್ತು ಅಡುಗೆ ನಮ್ಮಮ್ಮ 7 ಗಂಟೆಗೆ ಸ್ಟಾರ್ಟ್ ಮಾಡಿತ್ತು ಎಷ್ಟಾಯ್ತಾಯ್ತು 3 ಗಂಟೆ 2:45 3 ಗಂಟೆ ಹತ್ತತ್ರ ಇನ್ನೂ ಆಗಿಲ್ಲ ಗೈಸ್ ಇವತ್ತೊಂದ್ ದಿವಸ ಅಂತ ಅಲ್ಲ ಯಾವಾಗ್ಲೂ ಹಿಂಗೆ ಯಾವಾಗ್ಲೂ ಇಲ್ಲ ಫಂಕ್ಷನ್ ಇದ್ದಾಗ ಹಿಂಗೆ ಇರುತ್ತೆ ಫಂಕ್ಷನ್ ಇದ್ದಂಗೆ ಏನಿಲ್ಲ ದಿನ ಹಿಂಗೆ ದಿನ ಮಧ್ಯಾಹ್ನ ಹೊತ್ತಂತ ಅಡ್ಗೆನೇ ಮಾಡಲ್ಲ ಬೆಳಿಗ್ಗೆ ಮಾಡಕ್ಬಿಟ್ರೆ ನೈಟ್ ಗಂಟೆ ಅಡ್ಗೆ ಮನೆಗೆ ಹೋಗಲ್ಲ ಗೈಸ್ ಏನ್ ಗೊತ್ತಾ ಗೈಸ್ ಟೈಮ್ ಬಂದು 2:45 7 ಗಂಟೆಗೆ ಸ್ಟಾರ್ಟ್ ಮಾಡಿತ್ತು ಅಡುಗೆ ನಮ್ಮಮ್ಮ 7 ಗಂಟೆಗೆ ಸ್ಟಾರ್ಟ್ ಮಾಡಿತ್ತು ಎಷ್ಟಾಯ್ತಾಯ್ತು 3 ಗಂಟೆ 2:45 3 ಗಂಟೆ ಹತ್ತತ್ರ ಇನ್ನೂ ಆಗಿಲ್ಲ ಗೈಸ್ ಇವತ್ತೊಂದ್ ದಿವಸ ಅಂತ ಅಲ್ಲ ಯಾವಾಗ್ಲೂ ಹಿಂಗೆ ಯಾವಾಗ್ಲೂ ಇಲ್ಲ ಫಂಕ್ಷನ್ ಇದ್ದಾಗ ಹಿಂಗೆ ಇರುತ್ತೆ ಫಂಕ್ಷನ್ ಇದ್ದಂಗೆ ಏನಿಲ್ಲ ದಿನ ಹಿಂಗೆ ದಿನ ಮಧ್ಯಾಹ್ನ ಹೊತ್ತಂತ ಅಡ್ಗೆನೇ ಮಾಡಲ್ಲ ಬೆಳಿಗ್ಗೆ ಮಾಡಕ್ಬಿಟ್ರೆ ನೈಟ್ ಗಂಟೆ ಅಡ್ಗೆ ಮನೆಗೆ ಹೋಗಲ್ಲ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ಅರುಸಕ್ಕೆ ಹೊಸ ಅರುಸವ ಹೊಸತು ತರುತ್ತಿದೆ ತಾನೇವಾ ಇಲ್ಲ ಎಲ್ಲ ಸುಳ್ಳು ಹೇಳ್ತಾರೆ ಬರ್ಲಿ ಬಿಡ್ಲಿ ನನಗಂತೂ ಹೊಟ್ಟೆ ಹಸಿಲ್ಲ ನಾನು ಹೋಗ್ತಾ ಇದ್ದೀನಿ ನಾನು ಯಾವಾಗಲೂ ಸಿಂಗಲ್ ಆಗಿ ಹೋಗೋದು ಸಿಂಗಲ್ ಶೇರ್ನಿ ಟೈಮ್ ಒಂದು 3:15 ಆಯ್ತು ನಾನು ಒಬ್ಳೆ ಬಂದೆ ತಿನ್ನೋಣ ಅಂತ ಬಂದ್ರೆ ನನಗೂ ಹಾಕೊಟ್ಟಿಲ್ಲ ಮಜ್ಜಿಗೆ ಕುಡ್ಕೊಂಡಿದ್ದೀನಿ 3 ಗಂಟೆ ಆಯ್ತು ಅದ್ರ 3:15 3 ಗಂಟೆನ ಹೊಸ್ತಡ್ಕಂದ್ರೆ ಹಂಗೇನೆ ಲೇಟ್ ಸಬಾಸ್ ಕಣೆ ನೋಡ್ದ ಹೆಂಗ್ ಎಗ್ಗರ್ಸ್ ಒದ್ದ ವೆಜ್ ಮಾಡೋದೇ ಲೇಟು ನಾನ್ ವೆಜ್ ಮಾಡೋದು ಇನ್ನೂ ಕೇಳ ಅದು ನಾನ್ ವೆಜ್ ಮಾಡೋದನ್ನ ಇನ್ನೂ ಕೇಳ್ಬೇಕಾ ಗೈಸ್ ಫೈನಲಿ ಏನೇರಾ ಹೇಳ್ಬೇಕು ಗೈಸ್ ಫೈನಲಿ ಏನ್ ಗೊತ್ತಾ ಹಿಂಗೆಲ್ಲ ಆಗ್ಬಾರ್ದು ಏನ್ ಗೊತ್ತಾ ನಾನು ಮಾಮ ಮಾಡೋರ ಮುದ್ದೆ ನಮ್ಮ ಮಾಮ ಸೈಕಾಗಿ ಮಾಡ್ತಾರೆ ಮಟನ್ ಸಾರು ನಾನು ಅದಕ್ಕಾಗಿನೇ 2 years ಲಾಸ್ಟ್ ಇಯರ್ ನಾವು 3 ಜಾತ್ರೆಗೆ ಮಾಡಿದ್ರು ಇಟ್ಸ್ ಬಿನ್ ಅರೌಂಡ್ 2022 ಅನ್ಸುತ್ತೆ ಅದಾದ್ಮೇಲೆ ಇವತ್ತೇ ತಿಂತಾರೆ ಎಷ್ಟೋ ದಿವಸ ಆದ್ಮೇಲೆ ಕೇಳ್ತಿದ್ದೆ ಮಾಡು ಅಂತ ಇವ್ರು ಸುಮ್ಮನೆ ಇರಲ್ಲ ನೋಡಿ ಲಿಟ್ರಲಿ ತೋರಿಸ್ತೀನಿ ಹೆಂಗ್ ಮಾತಾಡ್ತಾರೆ ತಿನ್ನೋದ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನಂತರ ಮಾತಾಡೋದು ಫಸ್ಟ್ ನಾನು ಬ್ಯಾಟಿಂಗ್ ಆಡ್ಬಿಡ್ತೀನಿ ಗೈಸ್ ಸಾರಿ ಇದಾದ್ಮೇಲೆ ನೆಕ್ಸ್ಟ್ ಏನೇನು ಐಟಮ್ಸ್ ಬರುತ್ತೆ ತೋರಿಸ್ತೀನಿ ಗೈಸ್ ಇದೇನೋ ಹಾಕಿದ್ದಾರೆ ಗೊತ್ತಿಲ್ಲ ನನಗೂ ಸೈಕಾಗಿದೆ ಇನ್ನೊಂದು ಐಟಮ್ ಬಂತ ಗೈಸ್ ಐ ಡೋಂಟ್ ನೋ ವಾಟ್ ಇಸ್ ದಿಸ್ ಪೆಪ್ಪರ್ ಡ್ರೈ ಅನ್ಸಿದೆ ಹೋಪ್ಫುಲಿ ಇಟ್ ಇಸ್ ಪೆಪ್ಪರ್ ಚಿಕನ್ ಅಂಡ್ ಯಾ ವೆಲ್ ಸ್ಟಾರ್ಟೆಡ್ ಬ್ಯಾಟಿಂಗ್ ಅಗೇನ್ ಗೈಸ್ ಯಾರು ಮಾಡಿದ್ರು ಬಿರಿಯಾನಿ ಲಾವಣ್ಯ ಅಕ್ಕ ನೀವೇ ಲಾವಣ್ಯ ಅಕ್ಕ ಟ್ರೈ ಮಾಡಿ ಹೇಳ್ತೀನಿ ಅಕ್ಕ ನಮ್ಮ ಆಡಿಯನ್ಸ್ಗೆ ನಿಮ್ಮ ಬಿರಿಯಾನಿ ರೆಸಿಪಿ ಹೇಳಿ ಓಕೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನೀವು ಹೇಳಿ ನಾನು ಮಾಡಾಕ್ತೀನಿ ಆನೆಸ್ಟ್ಲಿ ಬಟ್ ಸ್ಟಿಲ್ ನಂಗೆ ಫ್ಲೇವರ್ ಬಿರಿಯಾನಿದು ಇನ್ನೂ ಸೈಕಾಗಿ ಅನಿಸ್ತಿದೆ ಲೈಕ್ ಐ ಜಸ್ಟ್ ಲವ್ ದ ಬಿರಿಯಾನಿ ಬಟ್ ನಾನು ವೈಟ್ ರೈಸ್ ಎಲ್ಲ ತಿನ್ನೋಕೆ ಹೋಗಿಲ್ಲ ಗೈಸ್ ಐ ಆಮ್ ರಿಯಲಿ ಫುಲ್ ರಿಯಲಿ ಫುಲ್ ಇವಾಗ ಆ ಬಿರಿಯಾನಿ ಇದು ರೆಸಿಪಿ ನಾನು ನಿಮಗೆ ಅವ್ರನ್ನ ಕೇಳಿಕೊಂಡು ಅದನ್ನು ಸಪ್ರೇಟಾಗಿ ವ್ಲಾಗ್ ಮಾಡಾಕ್ತೀನಿ ಆಮೇಲೆ ಇನ್ನೂ 2 ಇದೆ ಅದರದ್ದು ಹಾಕ್ತೀನಿ ನಾನ್ ವೆಜ್ ದವಾಸ್ ಮಾತ್ರ ನೋಡಿ ಇಲ್ಲಿ ತೋರಿಸ್ತೀನಿ ರೀ ದಿಸ್
ಫಾರೆಸ್ಟ್ ಅಂದರೆ ಫುಲ್ ಜಿಕೆ ಹಿಂದೆ ಇದು ಅಷ್ಟು ಮರ ಎಲ್ಲ ಫುಲ್ ಸುಟ್ಟೋಗ್ಬಿಟ್ಟಿತ್ತು ಗೈಸ್. ನನಗೆ ಟ್ರೈ ಮೈ ಬೆಸ್ಟ್ ಝೂಮ್ ಅಷ್ಟೆಲ್ಲ ಇತ್ತು, ಅಷ್ಟು ಸುಟ್ಟೋಗ್ಬಿಡ್ತು. ಆ ರೇಂಜಿಗೆ ಫುಲ್ ಬೆಂಕಿ ಇದಾಗ್ಬಿಟ್ಟಿತ್ತು. ಲಾಸ್ಟ್ ಲೈಕ್ 2 weeks ಬ್ಯಾಕ್ ಏನೋ ನಾವೆಲ್ಲ ಫುಲ್ ಗಾಬರಿ ಪಟ್ಕೊಂಡು, ನಾನು ನನ್ನ ಫ್ರೆಂಡ್ ಭಾನ್ವಿತಾ ಎಲ್ಲ ಇದ್ರಿ. ಲೈಕ್ ನಾವು ಫೈರ್ ಇಂಜಿನ್ಗೆಲ್ಲ ಕಾಲ್ ಮಾಡ್ತಾ ಇದ್ರಿ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ನಾನು ನೋಡಿದ ಪ್ರಕಾರ ಅಲ್ಲಿ ನಿಂತ್ಕೊಂಡು ದೇ ಆರ್ ವಾಚಿಂಗ್ ಆ್ಯಂಡ್ ಕ್ಯಾಪ್ಚರಿಂಗ್ ವಿಡಿಯೋ ಆ್ಯಂಡ್ ಮೇಕಿಂಗ್ ಸಮ್ ಮಾಕ್ರಿ ಔಟ್ ಆಫ್ ದಟ್ ಈಸ್ ರಾಂಗ್ ಅಲ್ವಾ? ಏನಾದ್ರೂ ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋದ್ರ ಬದಲು ಅಟ್ಲೀಸ್ಟ್ ಏನೋ ಒಂದು ಎಮರ್ಜೆನ್ಸಿ ಕಾಲ್ ತಗೊಂಡ್ಬೋದು. ದಟ್ ವಾಸ್ ರಿಯಲಿ ಸ್ವಲ್ಪ ಡಿಸಪಾಯಿಂಟಿಂಗ್ ಫಾರ್ ಅಸ್. ಎನಿವೇಸ್ ಇಟ್ಸ್ ಫೈನ್. ಆಮೇಲೆ ಫೈರ್ ಇಂಜಿನ್ ಅವರು ಸ್ವಲ್ಪ ಲೇಟಾಗಿ ಬಂದರು, ಇಟ್ಸ್ ಫೈನ್. ಬಂದು ಅಷ್ಟೆಲ್ಲ ಸೇವ್ ಮಾಡಿದಾರಲ್ಲ, ವಿ ಆರ್ ಹ್ಯಾಪಿ ಫಾರ್ ದಟ್. ಇಲ್ಲಾಂದರೆ ಇಡೀ ಫಾರೆಸ್ಟ್ ಅನ್ಕೊಂಡು ಹೋಗ್ತಾನೆ ಇದೆ. ದ ಫೈರ್ ಇಸ್ ರಿಯಲಿ ಬೀಂಗ್ ಕ್ಯಾರಿಡ್ ಔಟ್. ದಟ್ ವಾಸ್ ಸೋ ಹಾರಿಬಲ್ ಟು ಸಿ. ಆದಷ್ಟು ವಿಲ್ ಟ್ರೈ ಟು ವಾಟರ್ ಅವರ್ ಪ್ಲಾಂಟ್ಸ್, ಸೇವ್ ಅವರ್ ಎನ್ವಿರಾನ್ಮೆಂಟ್. ಆ್ಯಂಡ್ ನಾವು ಎಲ್ಲರೂ ಇಕ್ಕಿರ್ತಾರೆ, ನಾವು ಅಷ್ಟೇ ಅಲ್ಲ. ಇದು ಪಿಜನ್ಗೆ, ಬರ್ಡ್ಸ್ಗೆಲ್ಲ ನೀವು ಆದಷ್ಟು ಟೆರೆಸ್ ಮೇಲೆಲ್ಲ ನೀರು ಇಡೋಕ್ಕೆ ಟ್ರೈ ಮಾಡಿ. ಸೊ ದಟ್ ಅವು ಎಲ್ಲೂ ಹೋಗೋಕ್ಕಾಗಲ್ಲ. ಇವಾಗ ವಾಟರ್ ಕ್ರೈಸಿಸ್ ಆದಾಗಿಂದ ಅಷ್ಟು ನೀರು ಎಲ್ಲ ಕಡೆ ಕಾಣಿಸ್ತಾ ಇಲ್ಲ. ಸೊ ದಟ್ಸ್ ದ ರೀಸನ್ ಐ ಆಸ್ಕ್ ಯು ಗೈಸ್, ಎಲ್ಲ ಟೆರೆಸ್ ಮೇಲೆ ಒಂದು ಸ್ವಲ್ಪ ನೀರಿಡಿ. ಸೊ ದಟ್ ಎಲ್ಲ ಪಕ್ಷಿಗಳು ಬಂದು ದೇರ್ ಹ್ಯಾಸ್ ಸಮ್ ವಾಟರ್. ನಾನು ಇನ್ನೊಂದು ಹೇಳೋಕ್ಬಾರ್ದು, ಈ ಸಮ್ಮರಲ್ಲಿ ಜಾಸ್ತಿ ನೀರು ಕುಡಿ, ಡಿಹೈಡ್ರೇಷನ್ ಆಗ್ತಿದೆ. ಆ್ಯಂಡ್ ನಮ್ಮ ಕೆಳಗಡೆ ಬಾಡಿಗೆಗೆ ಇರೋದು ನರ್ಸ್, ಅವ್ರು ಹೇಳ್ತಿದ್ರು ಲೈಕ್ ಎಷ್ಟೋ ಜನ ಅವ್ರ ಹಾಸ್ಪಿಟಲಲ್ಲಿ ಡಿಹೈಡ್ರೇಷನ್ಗಾಗಿ ಬೆಡ್ಸ್ ಇಲ್ವಂತೆ ಗೈಸ್, ಲಿಟ್ರಲಿ ಬೆಡ್ಸ್ ಇಲ್ವಂತೆ. ಅಷ್ಟು ಪೇಷಂಟ್ಸ್ ಬರ್ತಿದ್ರಂತೆ ದಿನಕ್ಕೆ ಕೇಸಸ್ಸು. ಸೊ ಆದಷ್ಟು ನಮ್ಮ ಇದ್ರಲ್ಲಿ ನಾವಿರೋದು ಬೆಸ್ಟ್ ಈ ಸಮ್ಮರಲ್ಲಿ, ಬಿಕಾಸ್ ರೇನ್ ಬರೋದು ಅಷ್ಟೇ ಇದೆ. ಬಟ್ ಹೋಪ್ಫುಲಿ ವಿ ಪ್ರೇ ದಿಸ್ ಯುಗಾದಿ ರೇನ್ ಬರಲಿ ಅಂತ. ಬಂದರೆ ಒಳ್ಳೇದು. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋ ಪ್ರಾಬ್ಲಮ್, ಇಂಥವು ಆಗುತ್ತೆ. ನೋ ಪ್ರಾಬ್ಲಮ್. ಅನ್ವಿತಾ ಬಂದಿದ್ದಾಳೆ ನಮ್ಮ ಮನೆಗೆ, ತಿಂತಾವಳೆ. ತಿನ್ನ ತೋರಿಸ್ಬೇಡ, ದೃಷ್ಟಿ ಆಗುತ್ತೆ ಅಂತಿದ್ದಾಳೆ ಗೈಸ್. ತಪ್ಪು ನಿಂದಲ್ಲ ಕಂದ. ಆ ರೇಂಜಿಗೆ ಬ್ಯಾಟಿಂಗ್ ಹೊಡಿತಾಳಂತ ಅವಳು. ಯಾರೋ ದೃಷ್ಟಿ ಹಾಕ್ಬೇಡ್ರಪ್ಪ. ಹಾ, ಗೀ ರೈಸು ಪನ್ನೀರ್ ಕುರ್ಮಾ. ದಟ್ ಇಸ್ ಕುರ್ಮಾ. ವಾಟ್ ಯು ಕಾಲ್? ನೋಡಿ ಗೈಸ್ ಅವಳು ತಟ್ಟೆ. ಇವಾಗ ಬಂದಿದ್ದಾಳೆ ಗೈಸ್. ನಾನು ಅವಾಗಲೇ ಬರಲ್ಲ ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಇವಳು ನಮ್ಮ ಮನೇಲಿ ತಿನ್ನಂಗಿಲ್ಲ. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಫುಲ್ ಡಯಟ್ ಮಾಡ್ತಿದ್ದಾಳೆ ಗೈಸ್, ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾಳೆ. ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ. ಮೈಕ್ ಇಲ್ಲ. ಭಾವನಂಗೆ ಅದೇ ಕೇಳ್ತಾ ಇದೀನಿ, ಮೈಕ್ ಕೊಡ್ಸೆ ಅಂದ್ರೆ ಕೊಡಿಸ್ತಾ ಇಲ್ಲ ಗೈಸ್. ಇಂಟರ್ನ್ಶಿಪ್ ಎಲ್ಲ ಮಾಡ್ಕೊಂಡು ಶೇಮ್ಲೆಸ್. ತಿನ್ಬೇಕಾದ್ರೆ ಅಯ್ಯೋ, ನಿಜ 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 ನಿಜ, ನೀನ್ ಹೇಳ್ತಿರೋದೆಲ್ಲ ನಿಜ. ತಿನ್ನೋದೇ ಇಷ್ಟು. ಪಾಪ ಇನ್ನೂ ಹಿಡ್ದೋಗ್ಬಿಡ್ತಾಳಂತ ಅವಳು. ಸದ್ಯಕ್ಕೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ಗೈಸ್. Anyways, I wish you all a very happy, prosperous Ugadi. What are you doing, yeah? Huh? Tell me your inbox is coming. ಸಾರಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ನನ್ನ ಫ್ಯಾಮಿಲಿ ಕಡೆಯಿಂದ. ಹೋಪ್ಫುಲಿ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ. ಫ್ಯಾಮಿಲಿ ಫಸ್ಟ್ ಯುಗಾದಿ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡ್ತಾ ಇದೀನಿ ನನಗೆ. ಹೆಚ್ಚಾಗಿ ಐ ಟ್ರೈ ಟು ಎಂಟರ್ಟೈನ್ ಯು ಗೈಸ್ ಮೋರ್. ಇವತ್ತು ಬ್ಲಾಗಲ್ಲಿ ಹೈಲೈಟ್ ಆಗಿದ್ದೀನಿ ಸತಿ ನನ್ನ ತಮ್ಮ ದೇವ್. ಎನಿವೇಸ್ ಗೈಸ್, ಇದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ ನನ್ನ ಸ್ಯಾರಿಯಲ್ಲಿ. ಈ ಬ್ಲಾಗ್ ಹಾಕೋಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿರ್ತೀನಿ, ಆಬ್ವಿಯಸ್ಲಿ ಮಾಡಿರ್ತೀನಿ. ಇದು ಹೆಂಗೋ ಲೇಟಾಗಿ ಅಪ್ಲೋಡ್ ಮಾಡೋದು. ಯಾ, ಟಿಲ್ ದೆನ್ ಪ್ಲೀಸ್ ಡು ಕಮೆಂಟ್, ಲೈಕ್, ಸಬ್ಸ್ಕ್ರೈಬ್ and share my YouTube channel. ಆಮೇಲೆ follow in Instagram Likki Rachu 1428. Yeah. So vlog end. ಇದು ಗೈಸ್ ಮಾತಾಡ್ತಾ ಇದೀವಿ ಲೈಕ್ ಸರಿ. ಆಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಮಚ್ ಪ್ರೀತಿಗಳು. ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಬಾಯ್.